ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅದಕ್ಕೆ ನಾನು ನಿನ್ನ ಕೇಳ್ತಿರೋದು, ನೀನು ಯಾರು, ಎಲ್ಲಿಂದ ಬಂದೆ, ನಿಮ್ಮ ಅಪ್ಪ ಅಮ್ಮ ಯಾರು, ನಿನ್ನ ಹಿನ್ನೆಲೆ ಏನಮ್ಮ? ಅಲ್ಲ, ನಿನ್ನ ಬಗ್ಗೆ ಹೇಳ್ಕೊಳ್ಳೋಕೆ ನಿನಗೆ ಯಾಕೆ ಇಷ್ಟೊಂದು ಹಿಂಜರಿಕೆ? ಹೇಳು ಚಂದನ, ನೀನು ಯಾರು ಅಂತ ಹೇಳು. ಅಮ್ಮ, ನನ್ನಿಂದ ನಿಮಗೆ ನೋವಾಗಿದ್ದರೆ, ತೊಂದರೆ ಆಗಿದ್ದರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನೀವು ಕೇಳ್ತಿರೋದು ಯಾವುದೂ ತಪ್ಪಲ್ಲ. ಆದರೆ ನಾನು ಇವಾಗ ಏನೂ ಹೇಳೋ ಪರಿಸ್ಥಿತಿನಲ್ಲಿಲ್ಲ. ಹೇಳಿದ್ರೂ ನಿಮ್ಗೆ ಅದು ಅರ್ಥನೂ ಆಗಲ್ಲ. ಉಳ್ಕೊಳಕ್ಕೆ ಮನೆ, ಹೊಟ್ಟೆ ತುಂಬ ಊಟ, ಆಶ್ರಯನ ಕೊಟ್ಟಿದ್ದೀರ ಅಮ್ಮ. ನಾನು ಈ ಋಣನ ಯಾವತ್ತೂ ಮರೆಯಲ್ಲ. ಯಾವತ್ತಿಗೂ ನಾನು ಚಿರಋಣಿ ಆಗಿರ್ತೀನಿ. ನೀವಿದೆಲ್ಲ ಮಾತಾಡ್ತಿರೋದು ನೋಡ್ತಿದ್ರೆ ಗೊತ್ತಾಗ್ತಿದೆ ನಿಮಗೆ ತುಂಬ ಬೇಜಾರಾಗಿದೆ ಅಂತ. ಆದರೆ ಅಂಥದ್ದು ನಾನು ಏನು ಮಾಡಿದ್ದೀನೋ ನಂಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ನಿಮಗೆ ನನ್ನಿಂದ ಇಷ್ಟೊಂದು ನೋವಾಗಿದೆ ಅಂದರೆ ನಾನು ಖಂಡಿತ ಇಲ್ಲಿರೋದಿಲ್ಲ ಅಮ್ಮ. ಈಗಲೇ ಹೊರಡ್ತೀನಿ. ಯಾಕಾಗಲ್ಲ ಅಂತಿದ್ಯಾ? ಓಹೋ, ಬಾಡಿಗೆ ಜಾಸ್ತಿ ಆಯಿತು ಅಂತನಾ? ಏನೂ ತೊಂದರೆ ಇಲ್ಲ. ನೀ ನನ್ನ ತಂಗಿ ಕಣೆ, 1,000 ಕಡಿಮೆ ಕೊಡು. ಬಾ, ಮನೆಗೆ ಏನೇನು ಬೇಕೋ ತೊಗೊಂಬರೋಣ. ಅಣ್ಣ, ನೀನು ನನ್ನನ್ನು ಅಲ್ಲಿಂದ ಇಲ್ಲಿ ಕರ್ಕೊಂಡ್ಬಂದಾಗ ನಿನ್ನ ಕಾಳಜಿ ನೋಡಿ ನೀನು ಬದಲಾಗಿದೆಯಾ ಅಂತ ಅನ್ನಿಸ್ತು. ಸಂಬಂಧಗಳಿಗೆ ಬೆಲೆ ಕೊಡೋದನ್ನು ಕಲ್ತ್ಕೊಂಡಿದ್ಯಾ ಅಂತ ಅನ್ನಿಸ್ತು. ನನ್ನ ಸಂಬಳ ನನ್ನ ಕೈಗೆ ಬಂದಾಗ ಮನೆ ಖರ್ಚಿಗೆ ನಾನೇ ಒಂದು ಸ್ವಲ್ಪ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಕೊನೆಗೂ ನಿನ್ನ ಬುದ್ಧಿ ನೀನು ತೋರಿಸ್ಬಿಟ್ಟೆ. ನಿನ್ನ ಪ್ರೀತಿ ಕಾಳಜಿ ಹಿಂದೆ ದುಡ್ಡಿದೆ ಅನ್ನೋದನ್ನು ಸಾಬೀತು ಮಾಡಿಬಿಟ್ಟೆ. ಯಾಕಾಗೆಲ್ಲ ಮಾತಾಡ್ತೀಯಾ? ನಾನು ಇಷ್ಟೆಲ್ಲ ಮಾಡ್ತಿರೋದು ನೀನು ಒಳ್ಳೇದಕ್ಕೆ ತಾನೆ. ಅದ್ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ? ಇದರಲ್ಲಿ ಅರ್ಥ ಮಾಡ್ಕೊಳ್ಳೋದು ಏನಿದೆ ಅಣ್ಣ? ತಂಗಿ ಬಾಳ್ ಹೀಗಾಗಿದೆ, ಅದನ್ನು ಸರಿ ಮಾಡೋಣ ಅಂತ ಯೋಚನೆ ಮಾಡೋದು ಬಿಟ್ಟು ನಿನ್ನ ಖಾಲಿ ಮನೆಗೆ ನನ್ನನ್ನು ಕಳಿಸಿ ಬಾಡಿಗೆ ವಸೂಲಿ ಮಾಡೋಣ ಅಂತ ಯೋಚನೆ ಮಾಡ್ತಿದ್ಯಲ್ಲ. ಈ ನಿನ್ನ ವ್ಯವಹಾರದ ಬುದ್ಧಿಗೆ ಅದು ಏನು ಹೇಳಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಭಾವನಾ, ಇವ್ರು ಯಾರು ಅಂತ ನೀನೇನು ಇವತ್ತು ನೋಡ್ತಾ ಇದೀಯಾ? ಇವ್ರ ಬುದ್ಧಿ ಏನು ಅಂತ ನೀನು ಮೊದಲಿಂದನೂ ಗೊತ್ತು ತಾನೆ. ಸ್ವಂತ ತಂಗಿ ಹತ್ರನೇ ಬಾಡಿಗೆ ದುಡ್ಡು ಕೇಳ್ತಿದ್ದೀರಲ್ಲ, ಏನ್ರಿ ಬಂದಿರೋದು ನಿಮಗೆ? ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನೀವಿಬ್ಬರು ಹೀಗೆ ಬೈತಾ ಇದ್ದೀರಾ? ಏನೋ ನನ್ನ ತಂಗಿ ಚೆನ್ನಾಗಿರ್ಬೇಕು, ಅಲ್ಲಿ ಗಂಡನ ಮೇಲೆ ಅಂತೂ ಸುಖವಾಗಿರಲಿಲ್ಲ, ಇಲ್ಲಾದರೂ ಚೆನ್ನಾಗಿರಲಿ ಅಂತೇಳಿ ಕರ್ಕೊಂಬಂದೆ. ಅವಳಿಗೊಂದು ಕೆಲಸನೂ ಕೊಡ್ಸಿದ್ದೀನಿ. ನನ್ನ ಸ್ವಾರ್ಥಕ್ಕೆ ಮಾಡ್ಕೊಂಡ. ಅದ್ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ? ಇದು ಸ್ವಾರ್ಥ ಅಲ್ಲದೆ ಇನ್ನೇನಣ್ಣ? ನೊಂದು ಬೆಂದಿರೋ ನನ್ನ ಹತ್ರ ಹೀಗೆಲ್ಲ ಮಾತಾಡೋದಕ್ಕೂ ಮುಂಚೆ ನನಗೆ ಎಷ್ಟು ನೋವಾಗುತ್ತೆ ಅಂತ ನೀನು ಯೋಚನೆ ಮಾಡಲಿಲ್ವಾ? ಅಣ್ಣನ ಮನೆಯಲ್ಲೇ ಬಾಡಿಗೆ ಕೊಟ್ಟಿರೋ ಅಷ್ಟು ಗತಿ ಬಂದಿಲ್ಲ ನನಗೆ. ಬಾಡಿಗೆ ಮನೆಯಲ್ಲೇ ಇರಬೇಕು ಅಂದರೆ ಎಲ್ಲಿ ಬೇಕಾದರೂ ಇರ್ಬೋದು, ಇಲ್ಲಿ ಯಾಕಿರಬೇಕು? ನಾನು ಈಗಲೇ ಮನೆ ಬಿಟ್ಟು ಹೋಗ್ತೀನಿ. ಭಾವನಾ, ಅವರೇನೋ ತಲೆ ಕೆಟ್ಟು ಏನೇನೋ ಮಾತಾಡ್ತಾರೆ ಅಂತ ನೀನು ಏನೇನೋ ಹೇಳ್ತಿದೀಯಲ್ಲ. ಅವ್ರ ಹತ್ರ ನಾನು ಮಾತಾಡ್ತೀನಿ ನೋಡು. ದಯವಿಟ್ಟು ನೀನು ಮನೆ ಬಿಟ್ಟು ಹೋಗೋ ನಿರ್ಧಾರ ಎಲ್ಲ ಮಾಡಬೇಡ. ಹೌದು ಭಾವನಾ, ಈಗ ನಾನು ಕೇಳದಿದ್ರೆ ನೀನೇ ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ನಾನು ಕೇಳೇ ಇಲ್ಲ ಅಂತ ಅನ್ಕೋ. ಅಷ್ಟು ಇಷ್ಟು ಅಂತಲ್ಲ ಭಾವನಾ, ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡು ಸಾಕು. ದಯವಿಟ್ಟು ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡ. ಬೇಡ ಅಣ್ಣ, ಇವತ್ತಿಗೆ ನಿನ್ನ ಋಣ ಮುಗೀತು. ಗಂಡನ ಪ್ರೀತಿನೂ ಸಿಗಲಿಲ್ಲ,
ಅಣ್ಣನ ಮಮಕಾರನೂ ಸಿಗಲಿಲ್ಲ. ಇಂಥ ಪರಿಸ್ಥಿತಿ ಯಾವ ಹೆಣ್ಣಿಗೂ ಬರಬಾರ್ದು. ಭಾವನಾ, ಬೇಡ ಅಣ್ಣ, ಏನು ಮಾತಾಡಬೇಡ. ನಿನ್ನ ಪ್ರೀತಿ ಹಿಂದೇನು ವ್ಯವಹಾರ ಇದೆ ಅಂತ ಗೊತ್ತಾದ ಮೇಲೆ ನೀನು ಮಾತಾಡೋದನ್ನು ನಾನು ಕೇಳಿಸ್ಕೊಳಕ್ಕಾಗಲ್ಲ. ನನಗೆ ಕೆಲಸ ಕೊಡಿಸಿದ್ದಕ್ಕೆ ಥ್ಯಾಂಕ್ಸ್. ಹಾಗೆ ಈ 2 ದಿನ ನಿಮ್ಮ ಮನೇಲಿ ಇದ್ದಿದ್ದಕ್ಕೆ ಅದೇನೇನು ಖರ್ಚಾಯಿತು ನನಗೆ ಹೇಳು. ಸಂಬಳ ಬಂದಿದ್ದ ತಕ್ಷಣ ಕೊಟ್ಬಿಡ್ತೀನಿ. ಅದಕ್ಕೆ ನಾನೇನು ಹೊರಡ್ತೀನಿ, ನನ್ನನ್ನು ಕ್ಷಮಿಸ್ಬಿಡಿ. ಭಾವನಾ, ಆತುರದಲ್ಲಿ ಏನೇನೋ ನಿರ್ಧಾರಗಳನ್ನ ತಗೋಬೇಡ. ಅದು ಅಲ್ಲದೆ ನೀನು ಈ ರೀತಿ ಊಟಬಟ್ಟನಲ್ಲಿ ಮನೆ ಬಿಟ್ಟು ಹೊರಗಡೆ ಹೋಗ್ಬಿಟ್ರೆ ಎಲ್ಲಿಂತ ಬದುಕ್ತೀಯಾ, ಹೇಗೆ ಅಂತ ಬದುಕ್ತೀಯಾ? ನೋಡು, ನೀನು ಎಲ್ಲಿಗೂ ಹೋಗ್ಬೇಡ, ನಮ್ಮ ಜೊತೆನೇ ಇರು. ಬೇಡ ಅದಕ್ಕೆ, ದಯವಿಟ್ಟು ನನ್ನನ್ನು ತಡಿಬೇಡಿ. ನನಗಿಲ್ಲಿರೋಕ್ಕೆ ಮನಸ್ಸಿಲ್ಲ. ನಾನಿಲ್ಲಿ ಬರೋಕ್ಕಿಂತ ಮುಂಚೆನೇ ಯೋಚನೆ ಮಾಡಬೇಕಾಗಿತ್ತು. ಯೋಚನೆ ಮಾಡದೆ ಬಂದಿದ್ದಕ್ಕೆ ತಕ್ಕ ಶಾಸ್ತಿ ಆಯಿತು. ನಾನೇನು ಬರ್ತೀನಿ ಅದಕ್ಕೆ. ಭಾವನಾ, 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 ಕಣ್ಣೀರ್ ಒರೆಸ್ತೀನಿ ಅಂತ ಮನೆ ಮಗಳನ್ನ ಕರ್ಕೊಂಡು ಬಂದ್ಬಿಟ್ಟು ಕಣ್ಣೀರ್ ಹಾಕೊಂಡು ಹೋಗೋ ತರ ಮಾಡಿದ್ರಲ್ರಿ. ಏನ್ರಿ ಆಗಿದೆ ನಿಮ್ಗೆ? ಕರ್ಮ. ಥು. ಏನೋ ಗಿಡ್ಸ್ಕೊಳ್ಳೋಣ ಅಂತ ಹೋದೆ, ಎಲ್ಲ ಎಡವಟ್ಟಾಯ್ತಲ್ಲಪ್ಪ. ಚೌರೆ ಕೊಡ್ರು ಕೇಳಿದ್ರೆ ಏನು ಹೇಳೋದು? ಏನು ಮಾಡೋದೀಗ? ನನ್ನ ಮುಂದಿನ ಜೀವನ ಏನು ಅಂತ ಯೋಚನೆ ಮಾಡ್ತಿದ್ದಾಗ ಸರ್ ನನಗೆ ಈ ಮನೆಗೆ ಕರ್ಕೊಂಡ್ಬಂದು ಆಶ್ರಯ ಕೊಟ್ಟರು. ಇವತ್ತಿಗೆ ಈ ಮನೆ ಋಣ ಮುಗೀತು ಅನ್ಸುತ್ತೆ. ಈ ಮನೆಯವ್ರಿಗೆ ಯಾವಾಗಲೂ ಚೆನ್ನಾಗಿರ್ಬೇಕು. ವಿಶ್ವ, ನನಗೆ ಕ್ಷಮಿಸ್ಬಿಡು, ಹೇಳ್ದೆ ಹೋಗ್ತಿದ್ದೀನಿ. ಚಂದನ, ಬಾಮ್ಮ ಇಲ್ಲಿ. ಇಷ್ಟು ದಿನ ಈ ಮನೆಯಲ್ಲಿ ಎಲ್ಲ ಕೆಲಸ ಮಾಡಿದೆ. ನಿಜ ಹೇಳಬೇಕು ಅಂದರೆ ಈ ಮನೆಯೊಳಗೆ ಆಗ್ಬಿಟ್ಟಿದ್ದೆ. ಪ್ರಪಂಚದ ಯಾವ ಮೂಲೆಗೆ ಹೋದರೂ ಸಂತೋಷವಾಗಿರಮ್ಮ. ಆಶ್ರಮ ಬಂದು लक्ष्मी निवासा